ಉದ್ಧವ್ ಠಾಕ್ರೆ, ಇವತ್ತು ನೀನು ನನ್ನ ಮನೆಯನ್ನ ಮುರಿದಿದ್ದೀಯಾ, ಆದ್ರೆ ಮುಂದೊಂದಿನ ನಿನ್ನ ಅಹಂಕಾರ ಮುರಿಯಲಿದೆ. ಇದು ನಟಿ ಸಂಸದೆ ಕಂಗನಾ ರಣಾವತ್ 2020ರಲ್ಲಿ ಬಹಳ ದುಃಖ ನೋವಿನಿಂದ ಹೇಳಿದ ಮಾತು. ಈ ಮಾತು ಈಗ ನಿಜವಾದಂತಿದೆ. ದೇಶದ ಅತ್ಯಂತ ಶ್ರೀಮಂತ ಪುರಸಭೆ ಬಿಎಂಸಿ ಚುನಾವಣೆಯಲ್ಲಿ ಶಿವಸೇನೆ ಅಧಿಕಾರ ಕಳ್ಕೊಂಡಿದೆ. ಉದ್ಧವ್ ಠಾಕ್ರೆ ತಾನು ಅಧಿಕಾರದಲ್ಲಿದ್ದಾಗ ಸಿಎಂ ಆಗಿದ್ದಾಗ ಕಂಗನಾ ರಣಾವತ್ ಅವರ ಮುಂಬೈನ ಪಾಲಿಹಿಲ್ನಲ್ಲಿದ್ದ ಆಫೀಸನ್ನ ಕಟ್ಟಡ ನಿಯಮಗಳ ಉಲ್ಲಂಘನೆ ಮತ್ತು ಅಕ್ರಮ ನಿರ್ಮಾಣ ಅಂತ ಹೇಳಿ ಒಡೆದು ಹಾಕಿದ್ರು. ಈ ವೇಳೆ ಕಂಗನಾ ವಿಡಿಯೋ ಮೂಲಕವೇ ಉದ್ಧವ್ ಠಾಕ್ರೆ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೂವಿ ಮಾಫಿಯಾ ಜೊತೆ ಸೇರಿ ನೀನು ನನ್ನ ಜೊತೆಗೆ ಪೈಪೋಟಿಗೆ ಇಳಿದಿದ್ದೀಯಾ, ಇದು ಇಲ್ಲಿಗೆ ನಿಲ್ಲಲ್ಲ, ಸಮಯ ಒಂದೇ ತರ ಇರಲ್ಲ, ನೋಡ್ತಿರು ಅಂತ ಅಂದಿನ ಸಿಎಂ ಉದ್ಧವ್ ಠಾಕ್ರೆಗೆ ಏಕವಚನದಲ್ಲೇ ಕಂಗನಾ ವಾಗ್ದಾಳಿ ನಡೆಸಿದ್ರು. ಆದ್ರೆ ಇದೀಗ ಸಮಯ ಬದಲಾಗಿದೆ. ಉದ್ಧವ್ ಸೋಲು ಕಂಗನಾಗೆ ನ್ಯಾಯ ಸಿಕ್ಕಂತಾಗಿದೆ. ಬಿಜೆಪಿ ಗೆಲುವಿಗೆ ಕಂಗನಾ ಅಭಿನಂದನೆ ಸಲ್ಲಿಸಿದ್ದಾರೆ. ಅಲ್ಲದೆ ವಿಮೆನ್ ಹೇಟರ್ಸ್, ನೆಪೋಟಿಸಂ ಮಾಫಿಯಾ, ಕಾಲ್ ಎಳೆಯೋರು ಯಾರಿದ್ದೀರೋ, ನಿಮ್ಗೆ ಜನರು ನಿಮ್ಮ ಜಾಗ ಯಾವುದು ಎಂಬುದನ್ನ ತೋರಿಸಿದ್ದಾರೆ. ನನ್ನನ್ನ ಮಹಾರಾಷ್ಟ್ರದಿಂದ ಓಡಿಸುವ ಯತ್ನ ನಡೆದಿತ್ತು, ಆದ್ರೆ ಜನರೇ ಇವರನ್ನ ಓಡಿಸಿದ್ದಾರೆ ಅಂತ ಕಂಗನಾ ಹೇಳಿದ್ದಾರೆ.